ಕಾಲೇಜುಗಳಲ್ಲಿ ಮತ್ತಷ್ಟು ಹೆಚ್ಚಾದ ಧರ್ಮದ ಕಿಚ್ಚು. ಧ್ವಜ ದಂಗಲ್ನಲ್ಲಿ ಹೇಗಿದೆ ಕೈ ಕಮಲದ ಟಾಕ್ವಾರ್? ಗೂಂಡಾ ಜಾತಿವಾದಿ ಎಂದು ಸಚಿವ ಈಶ್ವರಪ್ಪ ಕೆಂಡಕಾರಿದ್ದು ಯಾಕೆ? ಬೆಳಗಾವಿ ಕಾಲೇಜಿನಲ್ಲಿ ಇಂದು ಹಿಜಾಬ್ ವಿವಾದ ಕಿಚ್ಚು ಹಚ್ಚಿದ್ದು ಹೇಗೆ? ರೀಲ್ಸ್ ಬಗ್ಗೆ ಪ್ರಶ್ನಿಸಿದವರಿಗೆ ವಿದ್ಯಾರ್ಥಿನಿಯರ ತಿರುಗೇಟು ಹೇಗಿತ್ತು? ಸಸ್ಪೆಂಡ್ ಆಗಿದ್ರು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಹಿಜಾಬ್ ಕೆಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯಲ್ಲಿ ಇಂದು ಕೂಡ ಹಿಜಾಬ್ ಧರಿಸಿ ಕಾಲೇಜ್ಗೆ ವಿದ್ಯಾರ್ಥಿನಿಯರು ಆಗಮಿಸಿದ್ರು. ಹೀಗಾಗಿ ಬೆಳಗಾವಿಯ ಸದಾಶಿವನಗರದ ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ 12 ವಿದ್ಯಾರ್ಥಿನಿಯರನ್ನ ಕಾಲೇಜು ಗೇಟ್ ಮುಂಭಾಗದಲ್ಲೇ ತಡೆಯಲಾಯಿತು. ವಿದ್ಯಾರ್ಥಿನಿಯರ ಜೊತೆ ಬಂದ ಪೋಷಕರನ್ನ ಕಾಲೇಜು ಮೈದಾನದಿಂದಲೇ ಪೊಲೀಸರು ವಾಪಸ್ ಕಳಿಸಿದ್ರು. ಹಿಜಾಬ್ಗೆ ಅನುಮತಿ ನೀಡಿದ್ರಷ್ಟೇ ತರಗತಿಗಳಿಗೆ ಬರ್ತೇವೆ ಅಂತ ಪಟ್ಟು ಹಿಡಿದಿದ್ದ ವಿದ್ಯಾರ್ಥಿನಿಯರು ಕಾಲೇಜು ಮುಂಭಾಗವೇ ಪ್ರತಿಭಟನೆ ಮಾಡಿದ್ರು. ಬೆಳಗಾವಿಯ ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜ್ ಬಳಿ ಹಿಜಾಬ್ ಸಂಘರ್ಷ ಮತ್ತೆ ಭುಗಿಲೆದ್ದಿತ್ತು. ಬುರ್ಖಾ ನಕಾಬ್ ತೆಗಿತೀವಿ, ಆದರೆ ಹಿಜಾಬ್ ತೆಗೆಯಲ್ಲ ಅಂತ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ರು. ಪ್ಯಾರಾಮೆಡಿಕಲ್ ಕಾಲೇಜು ಎದುರೇ ಧರಣಿ ಕೂತು ಯಾವುದೇ ಕಾರಣಕ್ಕೂ ನಾವು ಹಿಜಾಬ್ ತೆಗೆಯಲ್ಲ ಅಂತ ಹೇಳಿದ್ರು. ಅಲ್ಲದೆ ಹಿಜಾಬ್ ಧರಿಸಿಯೇ ತರಗತಿಗೆ ಹಾಜರಾಗಲು ನಮಗೆ ಅವಕಾಶ ನೀಡುವಂತೆ ಆಗ್ರಹಿಸಿದ್ರು. ಬೆಳಗಾವಿಯ ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜು ಮುಂಭಾಗ ಭಾರೀ ಹೈಡ್ರಾಮಾ ನಡೆದಿದ್ದು ಕಾಲೇಜ್ಗೆ ರಜೆ ಘೋಷಣೆ ಮಾಡಲಾಗಿದೆ. ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಕಾಶ್ ಪಾಟೀಲ್ ಮುಂದಿನ ಆದೇಶದವರೆಗೆ ರಜೆ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಪ್ರಥಮ ಮತ್ತು ದ್ವಿತೀಯ ವರ್ಷದ ತರಗತಿಗಳನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಿದ್ಯಾರ್ಥಿಗಳನ್ನ ವಾಪಸ್ ಕಳಿಸಿದ್ರು. ಕಾಲೇಜು ಆರಂಭದ ಕುರಿತು ವಾಟ್ಸ್ಆಪ್ ಮೂಲಕ ತಿಳಿಸುವುದಾಗಿ ಕಾಲೇಜು ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಕಾಲೇಜಿಗೆ ರಜೆ ಘೋಷಣೆ ಮಾಡಿದ್ದಕ್ಕೆ ವಿಜಯ್ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರಾಂಶುಪಾಲರಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ಕಾರಣಕ್ಕೆ ಕಾಲೇಜಿಗೆ ರಜೆ ಘೋಷಣೆ ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ರು. ಕಾಲೇಜು ರಜೆಯಿಂದ ನಮ್ಮ ಶಿಕ್ಷಣಕ್ಕೆ ತೊಂದರೆಯಾಗುತ್ತೆ, ರಜೆ ಘೋಷಣೆ ಮಾಡಿದ್ರು ನಮಗೆ ಹಾಜರಾತಿ ಕೂಡ ಕಾಲೇಜಿನವರು ನೀಡಬೇಕು ಅಂತ ವಿದ್ಯಾರ್ಥಿನಿ ಒತ್ತಾಯಿಸಿದ್ದಾಳೆ. ಟಿಕ್ಟಾಕ್ ರೀಲ್ಸ್ ಬಗ್ಗೆ ಪ್ರಶ್ನಿಸಿದವರಿಗೆ ಬೆಳಗಾವಿಯ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ತಿರುಗೇಟು ನೀಡಿದ್ದಾಳೆ. ಟಿಕ್ಟಾಕ್ ಬಗ್ಗೆ ಮಾತನಾಡೋಕೆ ಅವ್ರ್ಯಾರು? ಇದು ನಮ್ಮ ವೈಯಕ್ತಿಕ ಜೀವನ, ನಮ್ಮ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಿರೋದು ಅಂತ ವಿದ್ಯಾರ್ಥಿನಿ ಹೇಳಿದ್ದಾಳೆ. ನಾವು ನಮ್ಮ ಜಸ್ಟಿಸ್ಗೆ ಜಗಳ ಮಾಡ್ತಿದ್ದೀವಿ. ಚಿತ್ರದುರ್ಗದಲ್ಲೂ ಹಿಜಾಬ್ ವಿವಾದ ಮುಂದುವರೆದಿದ್ದು ಎಸ್ಆರ್ಎಸ್ ಪದವಿ ಕಾಲೇಜಿಗೆ ಇಂದು ರಜೆ ಘೋಷಣೆ ಮಾಡಲಾಗಿತ್ತು. ಈ ಬಗ್ಗೆ ಟಿವಿ9ಗೆ ಎಸ್ಆರ್ಎಸ್ ಕಾಲೇಜು ಪ್ರಿನ್ಸಿಪಾಲ್ ರವಿ ಮಾಹಿತಿ ನೀಡಿದ್ದಾರೆ. ಕಾಲೇಜು ಬಳಿ 2 ದಿನದಿಂದ ವಿದ್ಯಾರ್ಥಿಗಳು ಧರಣಿ ನಡೆಸಿದ್ರು. ಹಿಜಾಬ್ ಧರಿಸಿ ಕಾಲೇಜ್ಗೆ ಬರುವುದಾಗಿ ಪಟ್ಟು ಹಿಡಿದಿದ್ರು. ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳು ಸಾಥ್ ನೀಡಿದ್ರು. ಹೀಗಾಗಿ ರಜೆ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ಹಿಜಾಬ್ಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದ 58 ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿನ್ನೆ ಶಿರಾಳಕೊಪ್ಪ ಕರ್ನಾಟಕ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಧರಣಿ ವೇಳೆ ಪ್ರಿನ್ಸಿಪಾಲ್ ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೆದಿತ್ತು. ಹೀಗಾಗಿ ನಿನ್ನೆ ಪ್ರತಿಭಟನೆ ನಡೆಸಿದ್ದ 58 ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಮಾನತಾಗಿರುವ 58 ವಿದ್ಯಾರ್ಥಿನಿಯರು ಇಂದು ಪ್ರತಿಭಟನೆ ನಡೆಸಿದ್ದು ಪ್ರಾಂಶುಪಾಲರನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿಭಟನೆ ಇವತ್ತು ಮುಂದುವರೆದಿತ್ತು. ನಮಗೆ ಹಿಜಾಬ್ ಧರಿಸಲು ಅವಕಾಶ ಕೊಡಿ, ಇಲ್ಲವಾದರೆ ಟಿಸಿ ಕೊಡಿ ಎಂದು ಆಕ್ರೋಶ ಹೊರಹಾಕಿದ್ರು. ಕಾಲೇಜಿನ ಆವರಣದಲ್ಲಿ ಕುಳಿತು ಅಸಮಾಧಾನ ಹೊರಹಾಕಿದ ವಿದ್ಯಾರ್ಥಿನಿಯರು ಹೊರಗೆ ಕೂತು ಓದಿದ್ರು. ಕಾಲೇಜಿನಲ್ಲಿ ನಿನ್ನೆ ಕೂಡ ಹಿಜಾಬ್ ಧರಿಸಲು ಅವಕಾಶ ಕೋರಿ ಪ್ರತಿಭಟನೆ ನಡೆಸಿದ್ರು. ಸಿಂಧೂರ ತಿಲಕವನ್ನಿಟ್ಟ ವಿದ್ಯಾರ್ಥಿಗಳನ್ನ ತರಗತಿಗೆ ಹಾಜರಾಗದಂತೆ ತಡೆಯುವಂತಿಲ್ಲ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಸಿಂಧೂರ ತಿಲಕ, ಬಿಂದಿ, ನಾಮ, ಬಳೆ, ಸಿಂಗಾರದ ವಸ್ತುಗಳು ಇವುಗಳನ್ನ ಧರಿಸಿದ ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಗೆ ನಿಲ್ಲಿಸಿದ್ರೆ ಶಾಲೆಯ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮಕ್ಕೆ ಸೂಚಿಸಿದ್ದೇನೆ. ದೇಶದ ಸಂಸ್ಕೃತಿ, ಅಲಂಕಾರಿಕ ವಸ್ತುಗಳಿಗೆ ಕೈ ಹಾಕುವಂತಿಲ್ಲ. ಇದುವರೆಗೂ ಚರ್ಚೆ ನಡೆಯುತ್ತಿರುವುದು ಸಮವಸ್ತ್ರದ ಬಗ್ಗೆ. ಅಲಂಕಾರಿಕ ವಸ್ತುಗಳ ಬಗ್ಗೆ ಮಾತನಾಡಿದರೆ ಕ್ರಮ ವಹಿಸುತ್ತೇವೆ ಎಂದು ಸಚಿವ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ಶಾಲಾ ಕಾಲೇಜುಗಳ ಬಳಿ ವಿದ್ಯಾರ್ಥಿನಿಯರ ಹೈಡ್ರಾಮಾ ಹೇಗಿತ್ತು? ನಿಷೇಧಾಜ್ಞೆ ನಡುವೆ ಖಡ್ಗ ಹಿಡಿದು ಮೆರವಣಿಗೆ ಮಾಡಿದ್ದು ಯಾರು? ಕಾಲೇಜು ಫೀಸ್ ಕಟ್ಟಿದ್ದೇವೆ, ಪಾಠ ಮಾಡಿ ಎಂದು ಪಟ್ಟು ಹಿಡಿದಿದ್ದು ಎಲ್ಲಿ? ನೋಡೋಣ ಸಮವಸ್ತ್ರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಳ್ಳಾರಿಯ ಸರಳಾದೇವಿ ಕಾಲೇಜಿನಲ್ಲಿ ಹೈಡ್ರಾಮಾ ನಡೆದಿದ್ದು ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆಯದೆ ತರಗತಿ ಬಹಿಷ್ಕರಿಸಿದ್ದಾರೆ. ಮನೆಗೆ ಹೋಗಿ ಅಂದ್ರೂ ವಾಪಸ್ ತೆರಳದೆ ಸರಳಾದೇವಿ ಕಾಲೇಜಿನ ಮೈದಾನದಲ್ಲಿ ಜಮಾವಣೆಯಾಗಿದ್ರು. ಹೀಗಾಗಿ ಮನೆಗೆ ಹೋಗಿ ಇಲ್ಲ ತರಗತಿಗೆ ಹೋಗಿ ಎಂದು ಪೊಲೀಸರು ಮನವಿ ಮಾಡಿದ್ರು. ಆದರೆ ಕ್ಯಾರೆ ಎನ್ನದೆ ಓದಿಕೊಳ್ಳೋಕೆ ಬಂದಿದ್ದೇವೆ, ಡಿಸ್ಟರ್ಬ್ ಮಾಡಬೇಡಿ ಅಂತ 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕಾಲೇಜು ಮೈದಾನದಲ್ಲೇ ಚರ್ಚೆ ನಡೆಸಿದ್ರು. ನಿಷೇಧಾಜ್ಞೆ ನಡುವೆ ಕಾಲೇಜಿನ ಮುಂದೆ ಖಡ್ಗ ಹಿಡಿದು ಮೆರವಣಿಗೆ ಮಾಡಲಾಗಿದೆ. ಬಳ್ಳಾರಿಯ ಸರಳಾದೇವಿ ಕಾಲೇಜು ಮುಂಭಾಗ ಶಿವಾಜಿ ಜಯಂತಿ ಅಂಗವಾಗಿ ಮೆರವಣಿಗೆಯಲ್ಲಿ ತೆರಳಿದ್ದಾರೆ. ಸರಳಾದೇವಿ ಕಾಲೇಜು ಮುಂಭಾಗ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಹೀಗಿದ್ರೂ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಕಾಲೇಜು ಮುಂಭಾಗದಲ್ಲಿ ಬೈಕ್ ಹಾಗೂ ಕಾರಿನಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಚಿತ್ರದುರ್ಗ ನಗರದಲ್ಲಿ ಹಿಜಾಬ್ ಜಟಾಪಟಿ ಮುಂದುವರಿದಿದ್ದು ಎಸ್ಜೆಎಂ ಮಹಿಳಾ ಕಾಲೇಜಿಗೆ ವಿದ್ಯಾರ್ಥಿನಿಯರು ಬುರ್ಖಾ ಧರಿಸಿ ಬಂದಿದ್ರು. ಹೀಗಾಗಿ ಕೋರ್ಟ್ ಮಧ್ಯಂತರ ಆದೇಶ ಪಾಲನೆಗೆ ಕಾಲೇಜು ಸಿಬ್ಬಂದಿ ಸೂಚಿಸಿದ್ರು. ಆದರೆ ಹಿಜಾಬ್ ಧರಿಸಿಯೇ ಕಾಲೇಜಿಗೆ ಬರುವುದಾಗಿ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ರು. ಸ್ಥಳಕ್ಕೆ ಡಿವೈಎಸ್ಪಿ ಪಾಂಡುರಂಗ, ಸಿಪಿಐ ನಯೂಂ ಭೇಟಿ ನೀಡಿ ಕೋರ್ಟ್ ಮಧ್ಯಂತರ ಆದೇಶ ಪಾಲಿಸಿ ಕಾಲೇಜಿಗೆ ತೆರಳಿ, ಇಲ್ಲವಾದರೆ ಮನೆಗೆ ಹೋಗಿ ಎಂದು ಎಚ್ಚರಿಕೆ ಕೊಟ್ಟರು. ಚಿತ್ರದುರ್ಗ ನಗರದಲ್ಲಿ ಹಿಜಾಬ್ ವಿವಾದ ಮುಂದುವರೆದಿದ್ದು ವಿದ್ಯಾರ್ಥಿನಿಯರು ತರಗತಿಯಲ್ಲಿ ಹಿಜಾಬ್ಗೆ ಅವಕಾಶ ಕೊಡುವಂತೆ ಪಟ್ಟು ಹಿಡಿದಿದ್ರು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಸೇರಿದಂತೆ ಕೆಲ ಪಿಯು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿದ್ರು. ಹೀಗಾಗಿ ಹಿಜಾಬ್ ತೆಗೆದು ತರಗತಿಗೆ ಬರಲು ಶಾಲಾ ಕಾಲೇಜು ಸಿಬ್ಬಂದಿ ಸೂಚನೆ ನೀಡಿದ್ರು. ಸರ್ಕಾರಿ ಪಿಯು ಕಾಲೇಜು ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತರಗತಿಯೊಳಗೆ ಹಿಜಾಬ್ಗೆ ಅನುಮತಿ ನೀಡುವಂತೆ ದಾವಣಗೆರೆಯ ಹರಿಹರದಲ್ಲಿರುವ ಎಸ್ಜೆವಿಪಿ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ರು. ಪೊಲೀಸರು ಕಾಲೇಜು ಸಿಬ್ಬಂದಿ ವಿದ್ಯಾರ್ಥಿನಿಯರ ಮನವೊಲಿಕೆಗೆ ಯತ್ನಿಸಿದ್ರು. ಆದರೆ ಮನವೊಲಿಕೆಗೆ ಜಗ್ಗದ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ರು. ನಾವು ಕಾಲೇಜು ಶುಲ್ಕವನ್ನ ಪಾವತಿ ಮಾಡಿದ್ದೇವೆ, ನಮಗೆ ಪಾಠ ಕೇಳೋದಕ್ಕೆ ಅವಕಾಶ ನೀಡಿ, ಇಲ್ಲದಿದ್ರೆ ಆನ್ಲೈನ್ ತರಗತಿಗೆ ವ್ಯವಸ್ಥೆ ಕಲ್ಪಿಸಿ ಅಂತ ಆಗ್ರಹಿಸಿದ್ರು. ರಾಮನಗರ ಜಿಲ್ಲೆಯಲ್ಲಿ ಹಿಜಾಬ್ ಸಂಘರ್ಷ ಮುಂದುವರೆದಿದೆ. ಮಾಗಡಿ ತಾಲೂಕಿನ ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಗೆ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಆಗಮಿಸಿದ್ರು. ಹೀಗಾಗಿ ಹಿಜಾಬ್ ತೆಗೆದು ತರಗತಿಗೆ ಬರುವಂತೆ ಆಡಳಿತ ಮಂಡಳಿ ಸೂಚಿಸಿತು. ಆದರೆ ಶಾಲೆಯ ಮೈದಾನದ ಬಳಿ ಕುಳಿತಿದ್ದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ದಾರೆ. ಹಿಜಾಬ್ ಧರಿಸಿ ಪಾಠ ಕೇಳಲು ಅವಕಾಶ ನೀಡುವಂತೆ ಒತ್ತಾಯಿಸಿ ಕಳೆದ 3 ದಿನಗಳಿಂದ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದಿದ್ದಾರೆ. ಹಿಜಾಬ್ಗೆ ಅನುಮತಿ ನೀಡಬೇಕೆಂದು ಕೊಡಗಿನಲ್ಲಿ ಪಿಯು ಕಾಲೇಜು ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ದಾರೆ. ಮಡಿಕೇರಿಯ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರು ತರಗತಿ ಬಹಿಷ್ಕರಿಸಿ ಕಾಲೇಜು ಗೇಟ್ ಬಳಿ ನಿಂತು ಪ್ರತಿಭಟಿಸಿದ್ದಾರೆ. ವಿ ವಾಂಟ್ ಜಸ್ಟಿಸ್ ಪೋಸ್ಟರ್ ಹಿಡಿದು ಹಿಜಾಬ್ ಮತ್ತು ಶಿಕ್ಷಣ ನಮಗೆ ಅಪ್ಪ ಅಮ್ಮನಂತೆ, ಇಬ್ಬರನ್ನು ಬಿಡಲು ನಮಗೆ ಆಗೋದಿಲ್ಲ, ನಾವು ದೇವರನ್ನ ಬಿಟ್ಟು ಇನ್ಯಾರಿಗೂ ಹೆದರೋದಿಲ್ಲ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿನಿ ಹೇಳಿದ್ದಾಳೆ. ಹಾಸನದಲ್ಲಿ ಸಮವಸ್ತ್ರ ಧರಿಸದೆ ಬಂದ್ರೆ 200 ರೂಪಾಯಿ ದಂಡ ಹಾಕುವುದಾಗಿ ಕಾಲೇಜು ಮುಂಭಾಗ ನೋಟಿಸ್ ಹಾಕಿದ್ದಾರೆ. ಹಾಸನ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂದೆ ಆಡಳಿತ ಮಂಡಳಿ ನೋಟಿಸ್ ಹಾಕಿದೆ. ನಿನ್ನೆ ಕಾಲೇಜಿನ ವಿದ್ಯಾರ್ಥಿನಿಯರು ಹಿಜಾಬ್ಗಾಗಿ ಪ್ರತಿಭಟನೆ ನಡೆಸಿದ್ರು. ಹೀಗಾಗಿ ಇಂದು ವಿದ್ಯಾರ್ಥಿನಿಯರು ಕಡ್ಡಾಯವಾಗಿ ಸಮವಸ್ತ್ರ ಹಾಗೂ ಐಡಿ ಹಾಕೊಂಡು ಬರಬೇಕು ಎಂದು ನೋಟಿಸ್ ಅಂಟಿಸಿದ್ದಾರೆ. ಅಲ್ಲದೆ ಕಾಲೇಜಿನಲ್ಲಿ ಮೊಬೈಲ್ ಕೂಡ ಬಳಸದಂತೆ ಸೂಚನೆ ನೀಡಿದ್ದು, ಮೊಬೈಲ್ ಬಳಸಿದ್ರೆ ಮುಟ್ಟುಗೋಲು ಹಾಕಿಕೊಳ್ತೇವೆ ಎಂದು ಎಚ್ಚರಿಸಿದ್ದಾರೆ. ಕೊಪ್ಪಳದಲ್ಲಿ ವಿದ್ಯಾರ್ಥಿನಿಯರು ಕಾಲೇಜು ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ದಾರೆ. ಗಂಗಾವತಿ ತಾಲೂಕಿನ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡು ಬಂದು ಕ್ಲಾಸ್ ರೂಮ್ಗೆ ಅವಕಾಶ ಕೊಡಿ ಎಂದು ಪಟ್ಟು ಹಿಡಿದಿದ್ರು. ಕೋರ್ಟ್ ಆದೇಶ ಪ್ರತಿ ತೋರಿಸಿದ್ರು. ನಾವು ಯಾವುದೇ ಕಾರಣಕ್ಕೂ ಹಿಜಾಬ್ ತೆಗೆಯಲ್ಲ ಅಂತ ಕಾಲೇಜು ಸಿಬ್ಬಂದಿ ಮನವಿಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡಿದ್ರು. ಕಾಲೇಜಿಗೆ ನುಗ್ಗಿ 100ಕ್ಕೂ ಹೆಚ್ಚು ಜನರು ಹಲ್ಲೆಗೆ ಯತ್ನಿಸಿದ್ದು ಎಲ್ಲಿ? ಹಾಸನದಲ್ಲಿ ಹಿಜಾಬ್ ಸಮಸ್ಯೆಗೆ ಹೊಸ ರೀತಿ ಪರಿಹಾರ ಕಂಡುಕೊಂಡಿದ್ದು ಹೇಗೆ? ಹಿಜಾಬ್ ವಿವಾದದಲ್ಲಿ ಟೂಲ್ ಕಿಟ್ ಕೂಡ ಸಿದ್ಧವಾಗಿದೆ ಅಂತ ಆರೋಪಿಸಿದ್ದು ಯಾರು? ಇದೆಲ್ಲವನ್ನು ನೋಡೋಣ ವಸ್ತ್ರ ಸಂಘರ್ಷ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿ ಕ್ಲಾಸ್ಗೆ ಬರಲು ಅನುಮತಿ ನೀಡಿ ಅಂತ ಗಲಾಟೆ ಮಾಡಿದ್ದಾರೆ. ಕಾಲೇಜಿನೊಳಗೆ ಹೋಗಿ ಕಾಲೇಜು ಸಿಬ್ಬಂದಿ, ಉಪನ್ಯಾಸಕರೊಂದಿಗೆ ಪೋಷಕರು ಮಾತಿನ ಚಕಮಕಿ ನಡೆಸಿದ್ದು 100ಕ್ಕೂ ಹೆಚ್ಚು ಜನರು ಹಲ್ಲೆಗೆ ಯತ್ನಿಸಿದ್ದಾರೆ. ಗುಂಪು ಗುಂಪಾಗಿ ಬಂದ ಜನರನ್ನ ಪೊಲೀಸರು ಚದರಿಸಿದ್ದು 144 ಸೆಕ್ಷನ್ ಜಾರಿಗಿದ್ರೂ ಕಾಲೇಜಿನ ಬಳಿ ಜನಸಾಗರವೇ ಸೇರಿತ್ತು.
ಹಾಸನದಲ್ಲಿ ಹಿಜಾಬ್ ಸಮಸ್ಯೆಗೆ ಹೊಸ ರೀತಿ ಪರಿಹಾರ ಕಂಡುಕೊಂಡಿದ್ದಾರೆ. ಹಿಜಾಬ್ ಬದಲು ಶಾಲೆ ನಿರ್ಧರಿಸಲು ವೇಲ್ ಹಾಕಲು ನಿರ್ಧರಿಸಿದ್ದು ಎಸ್ಡಿಎಂಸಿ ಸದಸ್ಯರು ಪೋಷಕರ ಸಭೆಯಲ್ಲಿ ಮನವೊಲಿಸಿದ್ದಾರೆ. ಹಾಸನ ಜಿಲ್ಲೆಯ ಬೇಲೂರಿನ ಪಿಯು ಕಾಲೇಜಿನಲ್ಲಿ ಸಭೆ ನಡೆದಿದೆ. ಕ್ಲಾಸ್ ರೂಮ್ನಲ್ಲಿ ಹೈಸ್ಕೂಲ್ ಮಕ್ಕಳು ವೇಲ್ ಹಾಕಿ ಕೂರಲು ಪೋಷಕರು ಮನವಿ ಮಾಡಿದ್ರು. ಮಕ್ಕಳ ಶಿಕ್ಷಣ ಪರೀಕ್ಷೆ ದೃಷ್ಟಿಗಿಂತ ಎಸ್ಡಿಎಂಸಿ ಮನವೊಲಿಕೆ ಮಾಡಿದ್ದು ಎಲ್ಲರ ಒಪ್ಪಿಗೆಯಂತೆ ವೇಲ್ ಧರಿಸಿ ಬರಲು ಪೋಷಕರು ಸಮ್ಮತಿ ಸೂಚಿಸಿದ್ದಾರೆ. ಹಿಜಾಬ್ ವಿವಾದ ಅಂತಾರಾಷ್ಟ್ರೀಯ ವಿಷಯ ಮಾಡ್ತಿದ್ದಾರೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಭಾರತ ವಿರೋಧಿ ಸಂಘಟನೆಗಳು ಪ್ರಚಾರ ಮಾಡ್ತಿದ್ದು ಇದಕ್ಕಾಗಿಯೇ ಟೂಲ್ ಕಿಟ್ ಕೂಡ ಸಿದ್ಧವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹೆಸರು ಕೆಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ಬೊಮ್ಮಾಯಿಯನ್ನ ವಿರೋಧಿಸೋ ಬರದಲ್ಲಿ ಕಾಂಗ್ರೆಸ್ನವರು ದೇಶವನ್ನ ವಿರೋಧಿಸಬಾರದು ಎಂದು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರಿಗೆ ಹೇಳಿಕೆ ರಾಷ್ಟ್ರಧ್ವಜದ ಬಗ್ಗೆ ಗೊತ್ತಿಲ್ಲ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆ ತಗಚಕೆರೆಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವುದು ಇವರಿಂದ ಕಲಿಬೇಕಾ ಅಂತ ಪ್ರಶ್ನಿಸಿದ್ರು. ಜನರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕು. ರಾಷ್ಟ್ರಧ್ವಜದ ಬಗ್ಗೆ ಇವರೊಬ್ಬರೇ ಗೌರವ ಇಟ್ಟುಕೊಂಡಿಲ್ಲ. ದೇಶವನ್ನ ಲೂಟಿ ಮಾಡಿ ಕುಳಿತುವವರು ರಾಷ್ಟ್ರಧ್ವಜದ ಬಗ್ಗೆ ಭಕ್ತಿ ಉಳಿಸಿಕೊಳ್ತಾರಾ ಎಂದು ಎಚ್ಡಿಕೆ ಕಿಡಿಕಾರಿದ್ದಾರೆ. ಇತಿಹಾಸ ಹೇಳ್ತಾರಲ್ಲ, ಇವರು ಯಾರು ಹುಟ್ಟಿದ್ರು? ಹಿಜಾಬ್ ಸಂಘರ್ಷದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಹೈಕೋರ್ಟ್ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೊರಗಿನವರಿಂದ ಈ ರೀತಿಯ ಸಮಸ್ಯೆಗಳು ಆಗ್ತಿವೆ. ಹೊರಗಿನವರು ಹೋಗದೇ ಇರುತ್ತಿದ್ರೆ ಈ ರೀತಿಯ ಸಮಸ್ಯೆ ಆಗ್ತಿರ್ಲಿಲ್ಲ. ಹೀಗಾಗಿ ಶಾಲಾ ಕಾಲೇಜುಗಳ ಮ್ಯಾನೇಜ್ಮೆಂಟ್ ಅಲ್ಲಿನ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಹಿಜಾಬ್ ಕೇಸರಿ ಶಾಲಿನ ವಿವಾದದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಕುಂಕುಮದ ಬಗ್ಗೆ ಪ್ರಶ್ನಿಸಿದ್ದಾರೆ. ಹೀಗಾಗಿ ಕುಂಕುಮ ತಿಲಕ ಕುರಿತು ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತೇನೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಶಾಲಾ ಕಾಲೇಜುಗಳ ಬಳಿ ಸೌಹಾರ್ದ ವಾತಾವರಣ ಮೂಡುವ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಅಲ್ಲಿನ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಕೆಲಸ ಮಾಡಲಿದೆ. ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ ವಿಚಾರದ ಬಗ್ಗೆ ಮಾಹಿತಿ ಪಡೆಯುತ್ತೇನೆ ಅಂತ ಸಿಎಂ ಹೇಳಿದ್ದಾರೆ. ಎಲ್ಲ ವಿವರಗಳನ್ನು ನಾನು ಪಡ್ಕೊಳ್ತೇನೆ. ಹಿಜಾಬ್ ವಿವಾದದ ಹಿಂದೆ ಮತಾಂಧ ಶಕ್ತಿಗಳಿದ್ದು ಅಂತಹ ಶಕ್ತಿಗಳಿಗೆ ಎಚ್ಚರಿಕೆ ನೀಡುವ ಕೆಲಸವಾಗ್ತಿದೆ ಅಂತ ಕಲಬುರಗಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವವರನ್ನ ಬಿಡಲ್ಲ. ಕೆಲ ಮತಾಂಧ ಸಂಘಟನೆಗಳು ನಿಷೇಧ ಮಾಡೋದಿಲ್ಲ. ಬದಲಾಗಿ ಅಂತಹ ಸಂಘಟನೆಗಳನ್ನ ನಿರ್ಜೀವ ಮಾಡುವುದಕ್ಕೆ ಬೇಕಾದ ಕೆಲಸ ಮಾಡ್ತೇವೆ ಎಂದು ಕಲಬುರಗಿಯಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಊರಿಗೆ ಮನುಷ್ಯನೂ ಅಲ್ಲ, ಸ್ಮಶಾನಕ್ಕೆ ಹೆಣವೂ ಅಲ್ಲ. ಹಿಜಾಬ್ ವಿಚಾರವಾಗಿ ಕಾಂಗ್ರೆಸ್ ಪರಿಸ್ಥಿತಿ ಈ ತರ ಆಗಿದೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಕಾಂಗ್ರೆಸ್ ನಾಯಕರನ್ನ ಟೀಕಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಹಿಜಾಬ್ ಪರ ಮಾತನಾಡಲು ಡಿಕೆ ಶಿವಕುಮಾರ್ ಬಿಡ್ತಿಲ್ಲ, ಹಿಂದೂ ಪರ ಮಾತನಾಡಲು ಸಿದ್ದರಾಮಯ್ಯ ಬಿಡ್ತಿಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಫೈಟ್ ನಡೀತಿದೆ ಅಂತ ಸಚಿವ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಫೈಟ್ ಅಷ್ಟೇ. ಹಿಜಾಬ್ ವಿವಾದದಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ ರಾಜವಂಶಸ್ಥ ಯದುವೀರ್ ವಡಿಕರ್ ಹೇಳಿದ್ದಾರೆ. ಈಗಾಗಲೇ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಹಾಗೂ ಸರ್ಕಾರದ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಇದರಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯವಿಲ್ಲ. ಟಿಪ್ಪು ಎಕ್ಸ್‌ಪ್ರೆಸ್‌ಗೆ ಚಾಮರಾಜ ಒಡೆಯರ್ ಹೆಸರು ಮರು ನಾಮಕರಣದಲ್ಲಿ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ನಮ್ಮ ಸಮ್ಮತ ಇದೆ. ಚಾಮರಾಜ ಒಡೆಯರು ಕಾರ್ಯಕ್ರಮವನ್ನು ಮೆಚ್ಚಿ ಸಂಸದರು ಅವರ ಅಭಿಪ್ರಾಯ ಹೇಳಿದ್ದಾರೆ ಅಂತ ರಾಜವಂಶಸ್ಥ ಯದುವೀರ ವಡಿಕರ್ ಹೇಳಿದ್ದಾರೆ. ಸೂಕ್ತ ಅಂತ ಅವರ ಅಭಿಪ್ರಾಯ. ಧ್ವಜ ದಂಗಲ್ನಲ್ಲಿ ಹೇಗಿದೆ ಕೈ ಕಮಲದ ಟಾಕ್ ವಾರ್? ಗೂಂಡಾ ಜಾತಿವಾದಿ ಎಂದು ಸಚಿವ ಈಶ್ವರಪ್ಪ ಕೆಂಡಕಾರಿದ್ದು ಯಾಕೆ? ರಾಜೀನಾಮೆ ಕೊಟ್ರೆ ಬೇರೆ ವಿಚಾರದ ಚರ್ಚೆ ಎಂದು ಗುಡುಗಿದ್ದು ಯಾರು? ನೋಡೋಣ ಧ್ವಜ ದಂಗಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಷ್ಟ್ರಧ್ವಜ ಈ ದೇಶದ 130 ಕೋಟಿ ಜನರ ಹೆಮ್ಮೆ. ಅದಕ್ಕೆ ಅವಮಾನ ಮಾಡಿದವರು ಹೇಗೆ ಸರ್ಕಾರದಲ್ಲಿರ್ತಾರೆ? ಹೀಗಾಗಿ ಸಚಿವ ಈಶ್ವರಪ್ಪ ರಾಜೀನಾಮೆಗೆ ಒತ್ತಾಯಿಸಿದ್ದೇವೆ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಆರ್ಎಸ್ಎಸ್ನವರೇ ಈಶ್ವರಪ್ಪರಿಂದ ಹೇಳಿಕೆ ಕೊಡಿಸಿದ್ದಾರೆ. ಆರ್ಎಸ್ಎಸ್ನವರು ಸಂವಿಧಾನ, ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಲ್ಲ. ಅವರು ತ್ರಿವರ್ಣ ಧ್ವಜದಲ್ಲಿ ಕೇಸರಿಗೆ ಮಾತ್ರ ಬೆಲೆ ಕೊಡ್ತಾರೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ.
ರಾಷ್ಟ್ರಧ್ವಜಕ್ಕೆ ಗೌರವ ಕೊಡದವರ ಮಾತು ಕೇಳಬೇಕಾ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಸದನದ ಒಳಗೂ ಹೊರಗೂ ನಾವು ಹೋರಾಟ ಮಾಡ್ತೇವೆ. ಈಶ್ವರಪ್ಪರನ್ನ ವಜಾ ಮಾಡಬೇಕು, ಕೇಸ್ ದಾಖಲಿಸಬೇಕು. ಈಶ್ವರಪ್ಪ ರಾಜೀನಾಮೆ ಕೊಟ್ಟರೆ ಬೇರೆ ವಿಚಾರ ಚರ್ಚಿಸುತ್ತೇವೆ. ರಾಜ್ಯದ ಜನರು ಕೂಡ ಇದನ್ನ ಅರ್ಥ ಮಾಡಿಕೊಳ್ತಾರೆ ಎಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇದೇ ವೇಳೆ ಕುಮಾರಸ್ವಾಮಿಗೂ ಟಕ್ಕರ್ ಕೊಟ್ಟಿದ್ದು ಅವರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಹೀಗಾಗಿ ನಮ್ಮ ಹೋರಾಟದ ವಿರುದ್ಧ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ರಾಷ್ಟ್ರಧ್ವಜದ ಮಹತ್ವ ಗೊತ್ತಿಲ್ಲ ನನಗೆ. ಸಿಎಂ ಬೊಮ್ಮಾಯಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೊಮ್ಮಾಯಿ ಬ್ಯಾಲೆನ್ಸ್ ಮಾಡ್ತಾರೆ ಅಂದುಕೊಂಡಿದ್ದೆ. ಸಚಿವರು ಹೇಳಿದಂತೆ ಸಿಎಂ ನಡೆದುಕೊಳ್ತಾರೆ. ಈಶ್ವರಪ್ಪ ನಮ್ಮನ್ನ ರಾಷ್ಟ್ರದ್ರೋಹಿಗಳು ಅಂತಾರಲ್ಲ, ನಾವು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರೆ ಕೇಸ್ ಹಾಕಲಿ. ಸೋಮವಾರ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೆಯಲಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸದನವನ್ನ ಕಾಂಗ್ರೆಸ್ ಹಾಳು ಮಾಡ್ತಿದೆ ಎಂದಿದ್ದ ಬಿಜೆಪಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಮಾರಸ್ವಾಮಿಗೆ ಖುಷಿ, ಅವರು ಮಾತನಾಡಲಿ ಅಂತ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಕಾವೇರಿ ನದಿ ಪೆನ್ನಾರ್ ನದಿ ಜೋಡಣೆ ಮಾಡುವ ವಿಚಾರದಲ್ಲಿ ನಮ್ಮ ರಾಜ್ಯದವರ ಬೇಡಿಕೆ ಬಗ್ಗೆ ಸ್ಪಷ್ಟತೆ ಇಲ್ಲ. ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೆಲಸವಾಗ್ತಿಲ್ಲ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಈ ಹಿಂದೆ ಮಕ್ಕಳಿಗೆ ಹೇಗಿತ್ತೋ ಹಾಗೆ ವಸ್ತ್ರ ಸಂಹಿತೆ ಇರಲಿ. ಬಿಜೆಪಿ ಆಡಳಿತದ ವೈಫಲ್ಯ ಮರೆಮಾಚಲು ಇಂಥ ವಿಚಾರ ಎಳೆದು ತಂದಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದ ಅಲೆ ಇದೆ, ಅದನ್ನು ನೋಡಿ ಭಾವನಾತ್ಮಕ ವಿಚಾರ ಹುಟ್ಟು ಹಾಕಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನವರು ಕಲಾಪ ಹಾಳು ಮಾಡ್ತಿದ್ದಾರೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದು, ಈ ಹಿಂದೆ ಜೆಡಿಎಸ್ ಜಾತ್ಯತೀತ ಪಕ್ಷ ಎಂದು ಬೆಂಬಲಿಸಿದ್ದೆವು, ಆದರೆ ಎಚ್ಡಿಕೆ ಅವಕಾಶವಾದಿತನ ಪ್ರದರ್ಶನ ಮಾಡಿದ್ರು. ಇದೀಗ ಹತಾಶರಾಗಿ ಇಂಥ ಹೇಳಿಕೆ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಅವರ ಅವಕಾಶವಾದಿತನವನ್ನು ಅವರು ಪ್ರದರ್ಶನ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮನ್ನ ಬಿಟ್ಟು ಇನ್ಯಾರು ಮುನ್ನುಗ್ಗೋಕೆ ಸಾಧ್ಯವಿಲ್ಲ. ವಿಧಾನಸಭೆಗೆ ಗೂಂಡಾ ಡಿಕೆ ಶಿವಕುಮಾರ್ ಬರ್ತಾನಾ ಇಲ್ಲ ಜಾತಿವಾದಿ ಸಿದ್ದರಾಮಯ್ಯ ಬರ್ತಾನಾ ಅಂತ ಭದ್ರಾವತಿಯಲ್ಲಿ ಸಚಿವ ಈಶ್ವರಪ್ಪ ಕೆಂಡ ಕಾರಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ಬಡಿದಾಡಿಕೊಳ್ತಿದ್ದಾರೆ. ಆ ಗೂಂಡಾ ಜಾತಿವಾದಿಗಳನ್ನ ಪಕ್ಕಕ್ಕೆ ಸರಿಸಬೇಕು ಎಂದು ಈಶ್ವರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಸದನದಲ್ಲಿ ನಡೆಸುತ್ತಿರೋ ಅಹೋರಾತ್ರಿ ಧರಣಿ ಬಗ್ಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷವಾಗಿ ಕೆಲಸ ಮಾಡಲು ಕೂಡ ಕಾಂಗ್ರೆಸ್ ನೈತಿಕತೆ ಕಳೆದುಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸಭೆ ಪರಿಷತ್ನಲ್ಲಿ ಪ್ರತಿಭಟನೆ ಮಾಡುತ್ತಿರೋ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಜನ ವಿರೋಧಿ ಧೋರಣೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬಗ್ಗೆ ಕಾಂಗ್ರೆಸ್ಗೆ ಕಾಳಜಿ ಇಲ್ಲ ಅಂತ ಸಚಿವ ಆರ್ ಅಶೋಕ್ ಗುಡುಗಿದ್ದಾರೆ. ಹಿಜಾಬ್ ಕೇಸರಿ ಶಾಲಿನ ಬಗ್ಗೆ ಸದನದಲ್ಲಿ ಕಾಂಗ್ರೆಸ್ ಪ್ರಸ್ತಾಪಿಸುತ್ತಿಲ್ಲ. ವೋಟ್ ಬ್ಯಾಂಕ್ ಕೈತಪ್ಪುವ ಭಯದಿಂದ ಮಾತನಾಡುತ್ತಿಲ್ಲ. ಅದಕ್ಕಾಗಿಯೇ ಈಶ್ವರಪ್ಪ ವಿಚಾರ ಹಿಡಿದುಕೊಂಡಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಟಿಎಡಿಎ ಪಡೆದುಕೊಳ್ತಿದ್ದಾರೆ. ಆದರೆ ಸದನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಚಿವ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಸದನದಲ್ಲಿ ಸಮಯವನ್ನ ಹಾಳು ಮಾಡುತ್ತಿದ್ದಾರೆ ಅಂತ ಸಚಿವ ನಾರಾಯಣಗೌಡ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರ ಉತ್ತಮ ಬಜೆಟ್ ನೀಡುತ್ತೆ ಅನ್ನೋ ಭಯ ಕಾಂಗ್ರೆಸ್ನವರಿಗಿದೆ. ಕಾಂಗ್ರೆಸ್ನವರು ಅಹೋರಾತ್ರಿ ಧರಣಿ ಮಾಡ್ತಿಲ್ಲ. ಮಧ್ಯರಾತ್ರಿ ಎದ್ದು ಮನೆಗೆ ಹೋಟೆಲ್ಗೆ ಹೋಗಿ ಮಲಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಬರ್ತಿದ್ದಾರೆ ಅಂತ ಸಚಿವ ನಾರಾಯಣಗೌಡ ಟೀಕಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಮುಳುಗುವ ಹಡಗಾಗಿದೆ, ಜೆಡಿಎಸ್ ಬಗ್ಗೆ ಹೇಳುವುದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ನಾವೆಲ್ಲಿ ಮೂಲೆ ಗುಂಪಾಗ್ತೀವಿ ಅನ್ನೋದು ಬೈದ್ ವಾತಾವರಣ. ಬಾರದೂರಿಗೆ ಪಯಣಿಸಿದ ಹಿರಿಯ ನಟ ಕಲಾ ತಪಸ್ವಿ ರಾಜೇಶ್ ಅಭಿಮಾನ ಮೆರೆದಿದ್ದು ಹೇಗೆ? ನಟ ರಾಜೇಶ್ರ ಅಭಿಮಾನಿ ಹಿರಿಯ ನಟರ ಅಂತಿಮ ದರ್ಶನ ಪಡೆದು ಸಿಎಂ ಹೇಳಿದ್ದೇನು? ನೋಡೋಣ. ಕಲಾ ತಪಸ್ವಿ ಇನ್ನಿಲ್ಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕನ್ನಡ ಚಿತ್ರರಂಗದ ಹಿರಿಯ ನಟ ಕಲಾ ತಪಸ್ವಿ ರಾಜೇಶ್ ನಿಧನರಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಮಕ್ಕಳಿ ಬಳಿ ಇರುವ ಆಲೂರು ತೋಟವೊಂದರಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ಉಸಿರಾಟದ ಸಮಸ್ಯೆ ಮತ್ತು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ರಾಜೇಶ್ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮುಂಜಾನೆ ಕೊನೆ ಉಸಿರೆಳೆದಿದ್ರು.
ಹಿರಿಯ ನಟ ರಾಜೇಶ್ ಅವರ ಅಭಿಮಾನಿ ಸಿದ್ದಲಿಂಗಯ್ಯ ಅಭಿಮಾನ ಮೆರೆದಿದ್ದಾರೆ. ರಾಜೇಶ್ ಅವರ ಅಂತ್ಯಕ್ರಿಯೆ ಮಾಡಲು ತಮ್ಮ ತೋಟದಲ್ಲಿ 5 ಗುಂಟೆ ಜಾಗ ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದಲಿಂಗಯ್ಯ ಅವರ ತೋಟದಲ್ಲೇ ರಾಜೇಶ್ ಅವರ ಅಂತ್ಯಕ್ರಿಯೆ ಜರುಗಿತು. ಸಿದ್ದಲಿಂಗಯ್ಯ ಅವರ ತೋಟಕ್ಕೆ ರಾಜೇಶ್ ಸಾಕಷ್ಟು ಬಾರಿ ಭೇಟಿ ನೀಡಿದ್ರಂತೆ. ಹೀಗಾಗಿ ಸಿದ್ದಲಿಂಗಯ್ಯ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಇದಕ್ಕೂ ಮುನ್ನ ಮೇಡಿ ಅಗ್ರಹಾರದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡಲು ನಿರ್ಧಾರ ಮಾಡಲಾಗಿತ್ತು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಿರಿಯ ನಟ ರಾಜೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಈ ವೇಳೆ ರಾಜೇಶ್ ಕುಟುಂಬಸ್ಥರಿಗೆ ಸಿಎಂ ಬೊಮ್ಮಾಯಿ ಸಾಂತ್ವನ ಹೇಳಿದ್ರು. ರಾಜೇಶ್ ಅವರ ಅಗಲಿಕೆ ಸದಾಕಾಲ ನಮ್ಮನ್ನ ಕಾಡಲಿದೆ. ಅವರು ನಟಿಸಿರುವ ಚಿತ್ರಗಳು ಸದಾಕಾಲ ನೆನಪಿಸುತ್ತದೆ. ಕುಟುಂಬಸ್ಥರಿಗೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಅಂತಿಮ ದರ್ಶನ ಪಡೆದ ನಂತರ ಸಿಎಂ ಸಂತಾಪ ಸೂಚಿಸಿದ್ರು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಟ ರಾಜೇಶ್ ಅವರ ಪಾರ್ಥಿವ ಶರೀರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ರಾಜೇಶ್ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇನ್ನು ಸುಮಾರು 2 ಗಂಟೆಗಳ ಸಾರ್ವಜನಿಕರು ಮತ್ತು ಅಭಿಮಾನಿಗಳು ಕೂಡ ಅಂತಿಮ ದರ್ಶನ ಪಡೆದರು. ಹಿರಿಯ ನಟ ರಾಜೇಶ್ ಅಗಲಿಕೆಗೆ ಅವರ ಅಳಿಯ ಹಾಗೂ ನಟ ಅರ್ಜುನ್ ಸರ್ಜಾ ಕಂಬನಿ ಮಿಡಿದಿದ್ದಾರೆ. ಈ ದಿನ ದುಃಖಕರವಾದ ದಿನ ಅಂತ ಅರ್ಜುನ್ ಸರ್ಜಾ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 50ಕ್ಕೂ ಹೆಚ್ಚು ವರ್ಷ ಇದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರ ಪಂಕ್ತಿಯವರು. ಅವರ ನಿಧನ ಮನಸ್ಸಿಗೆ ಕಷ್ಟವಾಗ್ತಿದೆ. ತುಂಬಾ ಪ್ರಯತ್ನ ಪಟ್ವಿ, ಏನೂ ಫಲಿತಾಂಶ ಸಿಗಲಿಲ್ಲ. 10 ದಿನಗಳಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಮೊದಲಿಗೆ ಪ್ರೋಕೋವಿಡ್, ಆಮೇಲೆ ಸಿಕೆಡಿ ಸಮಸ್ಯೆಯಾಗಿತ್ತು. ತುಂಬಾ ಸುಸ್ತು ಅಂತ ಅಡ್ಮಿಟ್ ಆಗಿದ್ರು. ಮಧ್ಯರಾತ್ರಿ 2 ಗಂಟೆ 20 ನಿಮಿಷದಲ್ಲಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಎಂದು ಅರ್ಜುನ್ ಸರ್ಜಾ ಹೇಳಿದ್ರು. 2 ಗಂಟೆ 22